ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸುಷ್ಮಾ ಕನ್ನಡ ವ್ಲಾಗ್ಸ್. ಎಲ್ಲರೂ ಸಖತ್ತಾಗಿದ್ದೀರ ತಾನೇ? ನಾನು ಸಖತ್ತಾಗಿದ್ದೀನಿ. 6:30 ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅಡುಗೆ ಮನೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಕೃತು ಅವತ್ತು ಮನೆ ಹೇಳ್ತಿಲ್ಲ, ಅಮ್ಮ ನಾನು ಹುಬ್ಳಿಗೆ ಬರ್ತೀನಿ, ಅಮ್ಮ ಹುಬ್ಳಿಗೆ ಬರ್ತೀನಿ, ನಾನು ಹಾಲು ಉಗ್ಸೋದೇ ನೋಡಿಲ್ಲ ಕಣಮ್ಮ, ಹೆಂಗೆ ಉಕ್ಕಿಸ್ತಾರೆ ಅಂತ ಒಂದ್ಸಲನೂ ಅಂತಿದ್ಲು. ಹಾಗೆ ನಾನು ಇವಾಗ ಕೃತುಗೆ ಹಾಲು ಕಾಯಿಸ್ತಾ ಇದ್ದೀನಿ. ಕೃತು ಇನ್ನೂ ಎದ್ದಿಲ್ಲ. ಅವ್ವ ಟೀಯಲ್ಲಿ ಇಟ್ಟಿದ್ದೀನಿ, ಅವ್ವ ಟೀ ಇಲ್ಲಿಟ್ಟಿದ್ದೀನಿ, ಟೀ ಅಲ್ಲಿ ನೋಡಲ್ಲಿ. ನಾನು ಟೀ ಕುಡಿತಾ ಇದ್ದೀನಿ. ಅವಂಗೂ ಟೀ ಕೊಟ್ಟೆ. ಅಮ್ಮ ಆಲ್ರೆಡಿ ಟೀ ಇಟ್ಟಿದ್ರು. ಚಾಂದನು ಇನ್ನೂ ಎದ್ದಿಲ್ಲ, ಪಾಪನೂ ಎದ್ದಿಲ್ಲ. ಟೀ ಕುಡಿದು ಈ ಮನೆ ಕಸ ಎಲ್ಲ ಗುಡಿಸಿ ಅಮ್ಮನ ಆಮೇಲೆ ಕೇಳೋಣ ತಿಂಡಿ ಮಾಡೋದ ಅಥವಾ ಸಾಂಬಾರಿದೆ, ಮೊಟ್ಟೆ ಸಾಂಬಾರು, ಅದಕ್ಕೆ ಅನ್ನ ಮಾಡೋದ ಏನು ಅಂತ. ನೀವೆಲ್ಲ ಟೀ ಕುಡಿದ್ರ ಗೈಸ್? ಬನ್ನಿ ಟೀ ಕುಡಿಯೋಣ. ಫ್ರೆಂಡ್ಸ್, ನಮ್ಮ ಕೃತು ಹಾಲು ಕುಡಿದು ಈ ಥರ ಮಲ್ಕೊಂಡೋಳೆ, ರೊಗ್ಗೊಚ್ಚು ಅಂದ್ಲು. ಇವತ್ತು ಶನಿವಾರ ಇರೋದ್ರಿಂದ ಮನೆಯೆಲ್ಲ ಕ್ಲೀನಿಂಗ್ ಇದೆ, ಸೊ ರೊಗ್ಗೆಲ್ಲ ತಂದೋಚಕ್ಕಾಗಲ್ಲ ಅಂತ ಅವಳಿಗೆ ಪಂಚೆ ತುಂಡು ಹೊಸಿದ್ದೀವಿ. ನಮ್ಮ ಅಕ್ಕ ಬಂದು ನಾನು ಮನೆಯೆಲ್ಲ ಒರೆಸ್ಬೇಕು, ಅವಳು ಡೀಪಾಗೆ ಕಸ ಹೊಡ್ಕೊಡ್ತಾವಳೆ, ಎಲ್ಲನೂ ತೆಗೆದು ಚಳಿ ಅಂತ. ನೆನ್ನೆ ಫ್ರೆಂಡ್ಸ್ ನಮ್ಮ ಗೋಪಿ ಅಣ್ಣ ಮನೆಗೆ ಹೋಗ್ಬಿಟ್ಟು ಬಂದವಳೆ ಬೈಕಲ್ಲಿ. ಒಳ್ಳೆ ರೇಡಿಂಗು, ಬಟ್ ಬೈಕ್ ಓಡಿಸ್ಕೊಂಡು ಹೋಯ್ತಾಳೆ. ಹಾಕಿ ನಿಲ್ಸಕ್ಕೆ ಯಾರಾದರೂ ಬೇಕು. ಸೈಡ್ ಸ್ಟ್ಯಾಂಡ್ ಹಾಕೊಟ್ಟಿಲ್ಲ, ಮೇನ್ ಸ್ಟ್ಯಾಂಡ್ ಹಾಕೋಕ್ಕೆ ಪಾಪ ಆಗಲ್ಲ, ಅದು ವೆಯ್ಟ್ ಇರುತ್ತೆ. ಇಡೀ ಗಾಡಿನೇ ಮೇಲೆತ್ತಿ ಹಾಕಬೇಕು. ನಾವೇ 3 ಜನ ಹಾಕಿದ್ವಿ. ಇವಾಗ ಕಸ ಎಲ್ಲ ಗುಡಿಸ್ಕೊಟ್ಬಿಟ್ಟು ಅವಳು ಅಡುಗೆ ಮನೆ ಕ್ಲೀನ್ ಮಾಡೋಕ್ಕೆ ಹೋಗ್ತಾಳೆ. ಹುಬ್ಳಿಗೆ ಹೋಗ್ತೀವಿ ಅಂತ ನಾವು ಗುರುವಾರನೇ ಎಲ್ಲನೂ ಕ್ಲೀನ್ ಮಾಡಿದ್ದೆ ನಾನು. ಶನಿವಾರ ಯಾರೂ ಕ್ಲೀನ್ ಮಾಡೋಕ್ಕಿರಲ್ಲ ಹೇಳಿ ಡ್ಯೂಟಿಗೆ ಹೋದರೆ ಅಂತ. ಬಟ್ ಇವಾಗ ಹೋಗ್ಲಿಲ್ವಲ್ಲ, ಸೊ ಮಾಡಲೇಬೇಕು. ನಮ್ಮಮ್ಮ ಅಂತೂ ಬಿಡಲ್ಲ. ನಮ್ಮಮ್ಮ ಶನಿವಾರದ ದಿನ ಅಮ್ಮಂಗೆ ದೇವ್ರು ಬರುತ್ತೆ. ಅಪ್ಪ ನಮ್ಮ ಅಮ್ಮನ ಮಾತಾಡ್ಸೋಕ್ಕೂ ಹೋಗಲ್ಲ ಫ್ರೆಂಡ್ಸ್. ರುದ್ರ ತಾಂಡವ ತಾಳಿದೆ. ನಮ್ಮ ಅಮ್ಮನ ಟೀ ಬೇಕಾ ಅಮ್ಮ ಅಂತಲೂ ಕೇಳಕ್ಕೆ ಹೋಗಲ್ಲ ಫ್ರೆಂಡ್ಸ್. ಸ್ಕೂಲ್ಗೆ ರಜನ ಹೋಗ್ಲೇಬೇಡ್ವ ಅಂತ ಕೇಳ್ತಿದ್ದಾಳೆ ಫ್ರೆಂಡ್ಸ್. ನಮ್ಮ ಅಜ್ಜಿ ಏನೋ ತಳ್ಳೆತನ ಅಂತ ಕೇಳ್ತೈತೆ. ಯಾವ ತೊಳ್ಳು ನಮಗೆ ಗೊತ್ತಿಲ್ಲ, ಅಮ್ಮನ ಕೇಳ್ಕೊ ನೀನು. ನಾವು ಅಮ್ಮನ ಮಾತಾಡ್ಸಲ್ಲ, ತಳ್ಳೆತ್ಬೇಕಾ ಏನು ಅಂತ. ನೋಡಿ ಫ್ರೆಂಡ್ಸ್, ನಮ್ಮ ಅಜ್ಜಿನೂ ಕೂಡ ಆಗಲ್ಲವ ಬೇಡವ ಅಂತೈತೆ. ಯಾಕೆಂದ್ರೆ ಅಷ್ಟು ಭಯವಾರದ ದಿನ ನಮ್ಮಮ್ಮ ಫುಲ್ಲು ರೇಗಾಡ್ತಾ ಇರ್ತಾರೆ. ಯಾಕೆಂದರೆ ಕೆಲಸ ಹಂಗೆ ನೋಡೋದಾಗಿದ್ರೆ ಹಾಕೊಂಡು ರುಬ್ಬಿಡೋದು ಫ್ರೆಂಡ್ಸ್. ಅವ್ರು ರುಬ್ಬಕ್ಕಲ್ಲ ನಮ್ಮನ್ನ. ಹೌದು, ಅದು ನಿಜನೇ ಫ್ರೆಂಡ್ಸ್. ನಾವೇನೂ ತಪ್ಪಾಗಿ ಹೇಳ್ತಿಲ್ಲ. ಅಂದರೆ ಕೆಲಸ ಅಷ್ಟು ಇರುತ್ತೆ. ಕೆಲಸ ಇದ್ದಾಗ ನಾವು ಮಾತಾಡ್ಸೋಕೆ ಹೋದರೆ ರೇಗಾಡ್ತಾರೆ. ಮತ್ತು ನಾವು ವಾರದ ದಿನ ಆಡಿ ಚೋಡಿ ಆಡ್ತೀವಿ. ಆಡಿ ಚೋಡಿ ಅಂತ ಆದರೆ ನೀನು ಯಾಕೆ ಮಾಡೋದು, ನಾನು ಯಾಕೆ ಮಾಡೋದು, ನೀನು ಮಾಡು ನಾನು ಮಾಡು ಅಂತ ನಾವಿಬ್ಬರು ಡಿಸ್ಕಷನ್ ಮಾಡ್ತಿರ್ತೀವಿ. ಅದು ನಮ್ಮಮ್ಮ ನೋಡಿದ್ರೆ ಅದಕ್ಕೆ ರೇಗಾಡ್ತದೆ. ಇವಳು ಅಂತೇನು ಮಾಡಲ್ಲ. ಇವಾಗ ಹೇಳ್ತಾಳೆ ನೋಡಿ ಫ್ರೆಂಡ್ಸ್. ನೀವು ಹೇಳಿ ನಾನು ನೆಗೆಟಿವ್ ಮಾಡ್ತೀಯ ಅಂತ. ನಾನು ಹೇಳಿ ನೆಗೆಟಿವ್ ಮಾಡ್ತೀನಿ ಫ್ರೆಂಡ್ಸ್. ಟೈಮ್ ಬಂದು 8:15 ನಮ್ಮ ಅಕ್ಕಂಗೆ ಅನ್ನ ಸಾಂಬಾರು ಹಾಕ್ಕೊಟ್ಟಿದ್ದೀನಿ. ನೆನ್ನೆ ಸಾಂಬಾರಿಗೆ ಬಿಸಿ ರೈಸ್ ಮಾಡಿ ಅವಳು ಮೇಡಮು ರೆಡಿ ಆಗ್ತವ್ರೆ. ಇದು ದೂರದಿಂದ ಕಾಣಿಸ್ ಫ್ರೆಂಡ್ಸ್, ಇದು ನಮ್ಮ ದೊಡ್ಡಮ್ಮನ ಸೀರೆ. ಕಾಟನ್ ತರ ನೋಡಿ ಎಷ್ಟು ಚೆನ್ನಾಗಿ ನರ್ಗೆ ಕೂತ್ಕೊಂಡೈತೆ ಅಂದ್ರೆ. ಒಂದೇ ಸಲ ಹುಟ್ಟಿದ್ದು, ಪಿನ್ ಮಾಡಕ್ ಜಾಸ್ತಿ ಟೈಮೇ ತಗೊಳ್ಳಿಲ್ಲ. ಈ ಸೀರೆಗೆ ನಂದೊಂದು ಬ್ಲೌಸ್ ಇತ್ತು, ಅದನ್ನ ಮ್ಯಾಚ್ ಮಾಡ್ಕೊಂಡಿದೀನಿ. ಇವಾಗ ಮ್ಯಾಚ್ ಆಗ್ತೈತೆ ಆಕ್ಚುಲಿ. ಅನ್ನ ಸಾಂಬಾರು ತಿನ್ಬಿಟ್ಟು ಹೋಗ್ತೀನಿ, ಡ್ಯೂಟಿಗೆ ಹೋಗ್ಬೇಕು. ಇವಾಗ ಶನಿವಾರ ಅಲ್ವಾ, ಕೆಲಸ ಜಾಸ್ತಿ ಮನೆದೆ. ಸಪ್ಪೆ ಸಾರು, ಉಪ್ಪು ಹಾಕಿಸ್ಬೇಕು ನನಗೆ. ಸಪ್ಪೆ ಎಲ್ಲ ಅದು ಗಂಜಿ ಹೆಂಗಾಗೈತೆ ಅನ್ನ ಅಷ್ಟೇ. ರಾತ್ರಿಲೇ ಸಪ್ಪೆ ಆಗಿತ್ತು ಸಾರು. ಫ್ರೆಂಡ್ಸ್, ರಾಮನಾಥ್ಪುರ ಹೊಳೆ ನೋಡಿ ಎಷ್ಟು ತುಂಬ ಇದೆ ಅಂತ ಹೇಳಿ ಇನ್ನೂ ಬರಬೇಕಾಗಿತ್ತು. ಅಂದರೆ ಈ ಸಲ ಮಳೆ ಕಡಿಮೆ ಅಲ್ವಾ, ಹಾಗಾಗಿ ಲಾಸ್ಟ್ ಟೈಮ್ ಇನ್ನೂ ತುಂಬ ಜಾಸ್ತಿ ಇತ್ತು ಹರಿವು. ಇವಾಗ ಯಾರು ಆಲ್ಮೋಸ್ಟ್ ಇದ್ರೊಳಗಡೆ ಹೋಗಲ್ಲ. ಸೊ ಹೋದರೆ ಅವ್ರಿಗೆ ಡೇಂಜರು. ಚುಂಚನಕಟ್ಟೆ ಹೊಳೆನೂ ಕೂಡ ಇದೇ ರೀತಿ ತುಂಬಿರುತ್ತೆ. ಪುರ ಬಂದೆ, ಬೈಕ್ ಸಿಕ್ತು. ಬೈಕಲ್ಲಿ ಗಂಗೂರಿಂದ ಇವಾಗ ಮೈಸೂರು ಗಾಡಿ ಬರ್ತಾ ಇದೆ. ಅಷ್ಟು ದಿನ ಬಂದಾಗ ಒಂದು ಮಿಸ್ ಆಯಿತು, ಇವಾಗ ಒಂದು ಬಂತು. ವಿರಾಜಪೇಟೆ ಗಾಡಿ ಗೈಸ್. ಮೈಸೂರು ಅಂದ್ಕೊಬಿಟ್ನಲ್ಲ. ಇನ್ನೊಂದು ಬರ್ತಾ ಇದೆ, ನೋಡೋಣ ಇರಿ. ಅಲ್ಲೊಂದು ಬರ್ತಾ ಇದೆ ಬಸ್ಸು, ಯಾವುದು ನೋಡೋಣ. ನಾನು ಮೈಸೂರು ಅಂದ್ಕೊಂಡು ಹೋದೆ, ವಿರಾಜಪೇಟೆ ಗಾಡಿ ಇಲ್ಲೇ ಬಂತು. ಇನ್ನೊಂದು ಮೈಸೂರು ಗಾಡಿ, ಬನ್ನಿ ಹತ್ತೋಣ.
ಇಲ್ಲಿ ಶೋರೂಮಿಗೆ ಬಂದೆ. RTOಗೆ ಏನೋ ಫೋಟೋ ಬೇಕಿತ್ತಂತೆ, ನಿನ್ನೆ ಕಾಲ್ ಮಾಡಿದರು ಸರ್. ಆಮೇಲೆ ಸರ್ ಚೆನ್ನಾಗಿ ಅವರು ಬ್ಯುಸಿ ಇದ್ದರು, ಅದಕ್ಕೋಸ್ಕರ ನಾನು ವೆಯ್ಟ್ ಮಾಡ್ತಾ ಇದ್ದೆ. ಎಲ್ಲರೂ ಹೇಗಿದ್ದಾರೆ ಅಂತ ವಿಚಾರಿಸ್ತಾ ಇದ್ದರು. ಚೆನ್ನಾಗಿದ್ದಾರೆ ಸರ್ ಅಂತ ಹೇಳಿ ಅದು ಫೋಟೋ ಕೊಟ್ಬಿಟ್ಟು ಏನೋ ಮಾತಾಡಬೇಕಿತ್ತು ಸ್ವಲ್ಪ, ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೆ ನಾನು. ಅದು ಆಮೇಲೆ ಹೊರಟೆ. ಫೋಟೋ ಕೊಡೋಕೆ ಇಲ್ಲಿ ತನಕ ಬಂದೆ, ಫುಲ್ ಬಿಸಿಲು, ಅದಕ್ಕೆ ಛತ್ರಿ ಇಟ್ಕೊಂಡಿದ್ದೀನಿ. ಅವ್ರು ನೆನೆಯಲ್ಲೇ ಕಾಲ್ ಮಾಡಿದ್ರು, ನಂಗೆ ಬರೋಕ್ಕಾಗಿಲ್ಲ, ಹಾಗಾಗಿ ಈಗ ಟೈಮ್ ಇತ್ತಲ್ವ ಅಂತ ಹೇಳಿ ಬಂದೆ. ಕೊಟ್ಬಿಟ್ಟು ಹೊರಡ್ತಾ ಇದ್ದೀನಿ. ಸೈಡ್ ಸ್ಟ್ಯಾಂಡು ನಾಳೆ ಮಂಡೇ ಹಾಕ್ಕೊಡ್ತೀನಿ, ಮಿಸ್ ಮಾಡಲ್ಲ ಅಂತ. ಹಾಗೆ ಹೆಲ್ಮೆಟ್ ಕೊಡಿ ಅಂತ ಕೇಳಿದ್ದೀನಿ, ಕೊಡ್ತೀನಿ ಅಂದವರೇ. ನೋಡೋಣ, ಮಂಡೇ ಆಗುತ್ತೆ. ಇವಾಗ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದಮೇಲೆ ಸಂಜೆ ಹೆಂಗೆ ಬಿಸಿಲೆಲ್ಲ ಕಡಿಮೆ ಆದಮೇಲೆ ಗಾಡಿ ಪ್ರಾಕ್ಟೀಸ್ ಮಾಡಬೇಕು ಇವತ್ತು ಕೂಡ. ಇವಾಗ ಏನು ಸಿಗುತ್ತೆ ನೋಡೋಣ ಬನ್ನಿ. ಬಸ್ ಅಂತೂ ಇಲ್ಲ, ಆಟೋ ಅಥವಾ ಬೈಕ್ ಏನಾದರೂ ಸಿಕ್ಕಿದ್ರೆ ಮನೆಗೆ ಹೋಗೋಣ. ಒಂದು ಬೈಕ್ ಸಿಕ್ತು, ನಮ್ಮ ಬೀದಿಯವ್ರದ್ದೇ ಹೆಂಗೋ. ಬೈಕಲ್ಲಿ ಬಂದು ಕೈಕಾಲು ಮುಖ ತೊಳ್ಕೊಂಡು ಡ್ರೆಸ್ ಚೇಂಜ್ ಮಾಡಿ ಊಟ ಕೂತ್ಕೊಂಡೆ. ಸ್ವಲ್ಪ ಟೊಮೊಟೊ ಗೊಜ್ಜು ಮಾಡಿದ್ದಾಳೆ ನನ್ನ ತಂಗಿ. ಸೈಡ್ಸ್ಗೆ ಚಕ್ಲಿ ಹಾಕೊಂಡಿದ್ದೀನಿ. ಕೃತನು ಕಾನ್ವೆಂಟಿಂದ ಬಂದು ಊಟ ಮುಗಿಸ್ಕೊಂಡಿದ್ದಾಳೆ. ಮಧ್ಯಾಹ್ನ ಊಟನ ಸೈಕಲ್ ಹೊಡಿತೀನಿ ಅಂತೇಳಿ ಸೈಕಲ್ ಹೊಡಿತಾ ಇದ್ದಾಳೆ. ಹಾಯ್ ಮಾಡು ಕಂದ. ಹಾಯ್. ಊಟ ಆಯಿತಾ ಎಲ್ರದ್ದು ಅನ್ನು ಕೇಳು. ಚಿನ್ನು ಇಲ್ಲಿ ನೋಡು, ಅಮ್ಮ ನೋಡು. ಚಿನ್ನು ನೋಡಿ ಗೈಸ್, ಮಾತಾಡಲ್ಲ. ನೀವು ಯಾರು ನೋಡೋದು ಮಾತಾಡಿಸ್ಬೇಡಿ ಗೈಸ್ ಕೃತನ. ಆ್ಯಂಡ್ ಇವತ್ತು ನನ್ನ ಸಬ್ಸ್ಕ್ರೈಬರ್ ಒಬ್ಬರು ರಾಮನಾಥ್ಪುರ ಬಸ್ ಸಾಲಿಗ್ರಾಮ ಹತ್ತದೆಲ್ಲ ಸಿಕ್ಕಿದ್ರು, ನಯನ ಅಂತ ಹೇಳಿ ಮಾತಾಡ್ಸಿದ್ರು. ತುಂಬ ಖುಷಿ ಆಯಿತು ಅವ್ರು ಮಾತಾಡ್ಸಿದ್ದು ನೋಡಿ. ಕೃತನು ಎಲ್ಲ ತುಂಬ ವಿಚಾರಿಸ್ಕೊಂಡ್ರು. ಅಮ್ಮ ಕೃತು ನಮ್ಮ ಫ್ಯಾಮಿಲಿ ಎಲ್ಲ ಕೇಳಿದ್ರು, ತುಂಬ ಚೆನ್ನಾಗಿ ಮಾತಾಡ್ಸಿದ್ರು, ಖುಷಿ ಆಯಿತು. ಫ್ರೆಂಡ್ಸ್ ಇವಾಗ ಹೇಳ್ತಾ ಇದ್ದೀನಿ, ಮಲ್ಕೊಬಿಟ್ಟಿದೆ ಊಟ ಮಾಡಿಕೊಂಡು. ಇವಾಗ ಎದ್ದೆ. ನನ್ನ ತಂಗಿ ಬಂದು ಟೀ ಬೇಕಾ ಅಂತ ಕೇಳಿದ್ಲು, ಬೇಕು ಅಂದರೆ ಟೀ ಇಟ್ಕೊಬಂದು ಕೊಟ್ಟಿದ್ದಾಳೆ. ಚಿನ್ನಮ್ಮ ಇನ್ನೂ ಮಲಗಿದ್ದಾಳೆ, ಎದ್ದಿಲ್ಲ ಗೈಸ್. ಪ್ರಾಕ್ಟೀಸ್ಗೂ ಹೋಗಿಲ್ಲ, ಪ್ರಾಕ್ಟೀಸ್ಗೆ ಹೋಗಲ್ವ ಅಂತ ಕೇಳ್ತಾ ಇದ್ದಾಳೆ. ಇನ್ನೇನು ಫುಲ್ ಕತ್ಲೆಯಾಗಿ ಹೋಗ್ಬಿಡುತ್ತೆ. ನೋಡೋಣ, ಈಗ ಟೀ ಕುಡಿದು ಒಂದು ಸ್ವಲ್ಪ ಹೊತ್ತು ಪ್ರಾಕ್ಟೀಸ್ ಮಾಡಬೇಕು ಗುಲಾಬಿನ. ಬನ್ನಿ ಟೀ ಕುಡಿಯೋಣ. ನೋಡಿ ಅಲ್ಲಿದ್ದಾಳೆ ಚಾಂದು. ಫ್ರೆಂಡ್ಸ್ ಇವತ್ತೇನು ವಿಡಿಯೋನೇ ಮಾಡಿಲ್ಲ ಫ್ರೆಂಡ್ಸ್, ಬೆಳಗ್ಗೆಯಿಂದ ಬೇಜಾರು. ಯಾಕೆ ಬೇಜಾರು? ಹಂಗಂಗೆ ಯಾಕೆ ಹೋಗೋಯ್ತು ಟೈಮು. ನಾನಿವಾಗ ಗುಲಾಬಿ ಜೊತೆ ಪ್ರಾಕ್ಟೀಸ್ಗೆ ಹೋಗ್ತಾ ಇದ್ದೀನಿ. ಗುಲಾಬಿ ಇಲ್ಲಿದ್ದಾಳೆ. ಇದನ್ನು ಎಳೆಯೋದೇ ಭಾಳ ಕಷ್ಟ ಆಗ್ಬಿಟ್ಟೈತೆ. ಬನ್ನಿ ಹಿಂದೆ ಕೆಳ್ಕೊಂಡು ಕೀ ತಗೊಬರವ ಹಂಗೆ ಬಂದಾಗ. ನಿಗೂಢ ರಾತ್ರಿ ಅಲ್ಲ, ನಿಗೂಢ ಏನೇ ಅದ್ರ ಫಿಲ್ಮ್ ಹೆಸರು? ನಿಗೂಢ ರಹಸ್ಯ ಅನಾಥನಾಗ ಅಲ್ಲ, ಶಂಕರ್ನಾಗ ಅವ್ರದ್ದು ಮೂವಿ ನೋಡ್ತಾ ಇದ್ದೀವಿ. ಅದೇ ನೈಟೆಲ್ಲ ಸೋತೋಯ್ತಾರಲ್ಲ, ದೇವಾದೆ ಅಂತ. ಇದು ತುಂಬ ವರ್ಷಗಳ ಹಿಂದೆ ನಾನು ನೋಡಿದ್ದೆ ಇದನ್ನು, ಮತ್ತು ಈಗ ಇಂಟ್ರೆಸ್ಟಿಂಗ್ ಆಗಿದೆ ಅಂತೇಳಿ ನೋಡ್ತಾ ಇದ್ದೆ. ನೋಡೇ ಅಲ್ಲೇ ಎಲ್ಲೋ ಇರುತ್ತೆ. 5:05 ಆಗಿದೆ. ನಾನು ಇವಾಗ ಪಿಂಕಿ ಅಂತೀನಿ, ಸಾರಿ, ಗುಲಾಬಿ ತಗೊಂಡೆ. ಇವಳು ಇನ್ನೊಂದು ನೆಕ್ಸ್ಟ್ ಗಾಡಿ ತಗೊಂಡ್ರೆ ಅದಕ್ಕೆ ಪಿಂಕಿ ಅಂತ ಹೆಸರಿಡ್ತೀವಿ. ಈಗ ನಾವು ಗುಲಾಬಿ ತಗೊಂಡು ರೈಡ್ ಹೋಯ್ತಾ ಇದ್ದೀವಿ. ಬನ್ನಿ. ಸಾಲಿಗ್ರಾಮ್ಗೆ ಸುಮ್ಮನೆ ಕೆಲಸ ಇದೆ, ಹೋಗ್ತಾ ಇದ್ದಾನೆ. ಬರ್ತೀಯಾ? ನಮ್ಮ ಮಗ್ಳಿಗೊಂದು kg ಹಣ್ಣು ತರಬೇಕು, ಅದಕ್ಕೋಸ್ಕರ. ಕರ್ಪೂರಳ್ಳಿ ತನಕ ಬಂದಿದ್ದೀನಿ. ಕರ್ಪೂರಿದು ಮುಸ್ಲಿಂ ಸಮಾಧಿ ಇದೆ, ಅಲ್ಲಿ ತನಕ ಬಂದಿದ್ದೀನಿ. ಸಾಲಿಗ್ರಾಮ ಹೋಗೋಣ ಅಂತೇಳಿ ಬಂದೆ. ಬಟ್ ಸಾಲಿಗ್ರಾಮ ಬೇಡ ಅಂತ ಅನ್ನಿಸ್ತಾ ಇದೆ. ನನ್ನ ಫ್ರೆಂಡ್ ಒಬ್ಬರು ಸಿಗ್ತೀನಿ, ಸಾಲಿಗ್ರಾಮಕ್ಕೆ ಬಾ ಅಂದ್ಬಿಟ್ಟು ಈಗಾಗಲೇ ಬರಲ್ಲ ಅಂದರು. ಅಂದರೆ ಸಾಲಿಗ್ರಾಮದಲ್ಲಿ ನನ್ನ ತಂಗಿ ಬೇಡ ಅಂತ ನಮ್ಮ ಅಮ್ಮಗೆ ಫಿಟ್ಟಿಂಗ್ ಹಾಕೊಡ್ತಾ ಇದ್ಲು. ಯಾಕಂದರೆ ದೊಡ್ಡ ಗಾಡಿ ಎಲ್ಲ ಬರುತ್ತೆ, ಇವಳಿಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಈಗಲೇ ಬೇಡ ಅಂತ. ಬಟ್ ನಾನು ನಿಧಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ ಅಂತೇಳಿ ಅರ್ಧ ದಾರಿ ತನಕ ಬಂದಿದ್ದೀನಿ. ಸೊ ಇಲ್ಲಿಂದ ನಾನು ವಾಪಸ್ ಹೋಗ್ತಾ ಇದ್ದೀನಿ ಮನೆಗೆ, ಕರ್ಪೂರಳ್ಳಿಯಿಂದ. ಇಲ್ಲಿ ನಾನು ಬರೋಕ್ಕೆ 1/4 ಗಂಟೆ ತೊಗೊಂಡಿದ್ದೀನಿ ನಮ್ಮ ಮನೆ ಹತ್ರದಿಂದ ಇಲ್ಲಿಗೆ. ಫುಲ್ಲು ಒಂದು 18, 19, 20ರಲ್ಲಿ ಬಂದಿದ್ದೀನಿ. ಸೊ ಇವಾಗ ರಿಟರ್ನು ಮನೆಗೆ ಹೋಗೋಣ ಬನ್ನಿ. ಯಾರೂ ಇಲ್ಲ ವೀಡಿಯೋ ಮಾಡ್ಕೊಡೋಕ್ಕೆ, ನಾನು ಓಡಿಸೋದು ಹೆಂಗೆ ಓಡಿಸ್ತೀನಿ ಅಂತ ಹೇಳಿ. ಸೊ ನನಗೆ ಖುಷಿ ಆಗ್ತಾ ಇದೆ, 3 ದಿನಕ್ಕೆ ಕಲ್ತ್ಕೊಂಡ್ಬಿಟ್ನಲ್ಲ ಅಂತ ಹೇಳಿ. ನಾನು ಕಾಲ್ ಬರ್ತಾ ಇದೆ ಇರಿ, ಅವರೇ ಕಾಲ್ ಮಾಡ್ತಾ ಇದ್ದಾರೆ. ನನ್ನ ಫ್ರೆಂಡ್ ಬರಲ್ಲ ಅಂದರೆ ಈಗ ಮತ್ತೆ ಬರ್ತೀನಿ ಅಂತ ಅಂದ. ಆ್ಯಕ್ಚುಲಿ ಹುಡುಗಿ ಅಲ್ಲ, ಹುಡುಗನ್ನೇ ಮೀಟ್ ಮಾಡೋಕೆ ಹೋಯ್ತಾ ಇರೋದು. ಆದರೆ ಲವ್ವರು ಅಂತ ಪ್ಲೀಸ್ ಅನ್ಕೋಬೇಡಿ, ಒನ್ ಆಫ್ ದ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ಬೋದು. ಸೊ ನಾನು ಏನೇ ಕಷ್ಟದಲ್ಲಿ ಯಾವಾಗ ಕಾಲ್ ಮಾಡೋದು ಕೂಡ ರೆಸ್ಪಾನ್ಸ್ ಮಾಡ್ತಾನೆ. ಹಾಗೆ ನಾನು ಸಾಲಿಗ್ರಾಮಕ್ಕೆ ಹೋಗೋಕ್ಕಾಗುತ್ತಾ ನನಗೆ ಅಂತ ನನ್ನನ್ನು ನಾನು ಚೆಕ್ ಮಾಡ್ಕೋಬೇಕಾಗಿತ್ತು, ಹಾಗಾಗಿ ಹೋಗ್ತಾ ಇದ್ದೀನಿ. ಸೊ ಅವ್ನಿಗೆ ಏನಕ್ಕೋ ಒಂದು ವಿಚಾರ ಕಾಲ್ ಮಾಡಿದಾಗ ಸಾಲಿಗ್ರಾಮಕ್ಕೆ ನಾನು ಬರ್ತಾಯಿದ್ದೀನಿ ಅಂತ, ಅದಕ್ಕೆ ಸಿಗ್ತೀಯಾ ಅಂತ ಅಂದೆ ಅಷ್ಟೇ. ಹಾಗಾಗಿ ಸುಮ್ಮನೆ ಹೋಗ್ಬಿಟ್ಟು ಹಾಗೆ ಮಾತಾಡಿಸ್ಕೊಂಡು, ಕೃತಿಗೆ ಹಣ್ಣು ಬೇಕು, ಹಣ್ಣುಗಳನ್ನ ತೊಗೊಂಡು ರಿಟರ್ನ್ ಬರೋಣ. ನನ್ನ ಫ್ರೆಂಡ್ ಮಾತಾಡಿಸ್ಕೊಂಡು ಸುಮ್ಮನೆ ಆಮೇಲೆ ಲವರು ಅಂತ ಎಂತ ಅನ್ಕೋಬೇಡಿ, ಎಂಥ ಮಣ್ಣು ಇಲ್ಲ. ಅವ್ನು ನನ್ನ ಡಿಗ್ರಿ ಕ್ಲಾಸ್ಮೇಟು, ಡಿಗ್ರಿಯಿಂದ ಫ್ರೆಂಡ್ಸು ನಾವು. ಬನ್ನಿ ಇವಾಗ ಹೋಗೋಣ. ಟ್ರೈನಲ್ಲಿ ಸಾಲಿಗ್ರಾಮ ರೀಚ್ ಆಗಿದ್ದೀನಿ. ಬಂದೆ, ಎಲ್ಲಿ ನಿಂತಿದ್ದೀನಿ? ಸ್ಟ್ಯಾಂಡ್ ಹಾಕ್ಬೇಕು ಗೈ, ಸ್ಟ್ಯಾಂಡ್ ಹಾಕಕ್ಕೆ ಬರೋದಿಲ್ವಲ್ಲ, ಸೆಂಟ್ರ್ ಸ್ಟ್ಯಾಂಡು ನಿಂತಿದ್ದೀನಿ.
ಎಲ್ಲೋ ಬರ್ತೀನಿ ಅಂತ ಪುಣ್ಯಾತ್ಮ ಪತ್ತೇನೇ ಇಲ್ಲ. ಯಾವ ಬೇಕ್ರಿಗೆ ಬಂದಿದ್ದೀನಿ, ಬನ್ನಿ ಜ್ಯೂಸ್ ಏನಾದ್ರು ಕುಡ್ಕೊಂಡು ವಾಪಸ್ಸು ಕೃತಗಂಟು ತೊಗೊಂಡು ಮನೆಗೆ ಹೋಗೋಣ. ಇಲ್ಲೊಂದು ಪಿಜ್ಜಾ ಸಿಗುತ್ತೆ, 70 ರುಪೀಸು ಏನೋ. ಅದು ಪಿಜ್ಜಾ ಥರ ಇರಲ್ಲ. ನಾನು ನನ್ನ ತಂಗಿ ಪಾಪು ಲಾಸ್ಟ್ ಟೈಮ್ ಬಂದಿದ್ವಲ್ವಾ, ಸೊ ಅದನ್ನು ಮತ್ತೆ ತಿನ್ನೋಣ ಅಂತ ಹೇಳಿ ತಿಂದೆ. ಇನ್ನೇನು ಮೊಟ್ಟೆ ಪಪ್ಸ್ ಎಲ್ಲ ಮಧ್ಯಾಹ್ನ ತಿಂದೆ. ನಾನು ಜ್ಯೂಸ್ ಕುಡಿಯೋಲ್ಲ, ಫ್ರೂಟ್ಸ್ದು, ಸೊ ಅದನ್ನು ತಿನ್ನೋಣ ಅಂತ ಹೇಳಿ 40 ಗ್ರಾಮ್ದಲ್ಲಿ ಸಿಗೋವಂಥ ಪಿಜ್ಜಾ ಗೈಸ್. ಲಾಸ್ಟ್ ಟೈಮ್ ತಿಂದಿದ್ದೆ. ಓಕೆ 70 ರುಪೀಸ್ಗೆ ಇನ್ಯಾವ ಥರ ಪಿಜ್ಜಾ ಕೊಡ್ತಾರೆ ಅಲ್ವಾ. ಇವಾಗ ಇದನ್ನು ತಿಂದು ಮನೆಗೆ ಹೋಗೋಣ. ಪಿಜ್ಜಾ ತಿಂದು ಒಂದು ಪೀಸ್ ಪಾರ್ಸಲ್ ಕಟ್ಟಿಸ್ಕೊಂಡು ಇವಾಗ ಸಾಲಿಗ್ರಾಮದಿಂದ ಹೋಗ್ತಾ ಇದ್ದೀನಿ. ಸೊ ಬನ್ನಿ ಮನೆಗೆ ಹೋಗೋಣ. ಹಂಗಿಗೆ ಏನು ಬೇಕೆ ಅಂತ ಹೇಳಿದ್ರೆ ಬೇಕ್ರಿಲಿದ್ದೀನಿ ಅಂತ ಪಾನಿಪುರಿ ತೊಗೊಬಂದು. ಇದಕ್ಕೆ ಸೈಡ್ ಸ್ಟ್ಯಾಂಡ್ ಇಲ್ಲ ನೋಡಿ, ನಾನು ಇಳಿದಾನೆ ಗಾಡಿಲೇ ಕುತ್ಕೊಂಡು ಪಾನಿಪುರಿ ತೊಗೋತಾ ಇದ್ದೀನಿ ಪಾರ್ಸಲ್ಲು. ಅವ್ರು ಸ್ಟ್ಯಾಂಡ್ ಹಾಕ್ಕೊಡೋದಿರೋದಕ್ಕೆ ನಂಗೆ ಎಷ್ಟು ಪ್ರಾಬ್ಲಮ್ ಆಗೈತೆ ಅಂತ ಹೇಳಿದ್ರೆ ಹೇಳೋಕ್ಕಾಗ್ತಾ ಇಲ್ಲ. ಅವ್ರು ಹೆಂಗೋ ಪಾಪ ಇಲ್ಲಿ ಕವರ್ ಏನೋ ತಂದುಕೊಡ್ತಾರೆ, ಸ್ಕ್ಯಾನ್ ಮಾಡೋದು ಹೆಂಗೆ, ಆ ಸ್ಕ್ಯಾನರು ತೊಗೊಬನ್ನಿ ಇಲ್ಲಿಗೆ ಅಂತ ಹೇಳೋಕ್ಕಾಗಲ್ಲ. ನೋಡೋಣ ಸರ್. ಅವರೇ ತಂದುಕೊಟ್ರು ಇಲ್ಲಿಗೆ, ಸ್ಕ್ಯಾನರ್ ತೊಗೊಬಂದರು, ಫೋನ್ಪೇ ಮಾಡಿದೆ. ತುಂಬ ಒಳ್ಳೆಯವರು. ಇವಾಗ ಇದನ್ನ ಇಲ್ಲಿಟ್ಟಿದ್ದಾರೆ, ಎಲ್ಲಿಟ್ಕೊಳ್ಳೋವ ನೋಡ್ತೀನಿ ತಳಿ ಎಲ್ಲಿಡೋದು ಅಂತ. ಫ್ರೆಂಡ್ಸ್ 7 ಗಂಟೆ ಆಯಿತು. ಅಪ್ಪಾಜಿ ಹೋಗೋದು 5 ನಿಮಿಷ ಆಯಿತು. ಇನ್ನೇನು ಬಂದ್ಬಿಡ್ತದೆ. ಯಾರ್ದೋ ನಮ್ಮೂರವರು ನೋಡಿ, ನಮ್ಮ ಅಪ್ಪಾಜಿ ಬೈಕ್ ಇಲ್ಲೇ ನಿಂತದೆ. ನಮ್ಮ ಅಪ್ಪಾಜಿ ಪೆಟ್ರೋಲ್ ಖಾಲಿ ಅಲ್ವಾ, ನಮ್ಮೂರವ್ರದ್ದು ಬೈಕ್ ಜೊತೆಲಿ ಹೋಗೈತೈತೆ. ಅಂದರೆ ಈ ಪೆಟ್ರೋಲ್ ತಂದ ತಕ್ಷಣ ನಾವು ಪುಯ್ ಅಂತ ಮನೆಗೆ ಹಾರೋಯ್ತೀವಿ. ನನ್ನ ತಂಗಿ ಅಲ್ಲೇ ಫೋನ್ ಮಾಡಿದ್ದು, ಈ ಥರ ಪೆಟ್ರೋಲ್ ಖಾಲಿ ಆಗದೆ ಬರ್ತೀನಿ ತಾಳೆ ಅಂತ ಹೇಳಿದೆ. ನನ್ನ ಗುಲಾಬಿ ಆಲೆ ಫುಲ್ಲು ಧೂಳಾಗ್ಬಿಟ್ಟವಳೆ. ಇದಕ್ಕೆ ಕವರ್ ಕೂಡ ಅವ್ರು ಕೊಟ್ಟಿಲ್ಲ. ಕವರ್ ತೊಗೋಬೇಕು, ಆನ್ಲೈನಲ್ಲಿ ಕವರ್ ಮತ್ತು ಹೆಲ್ಮೆಟ್ 2 ತೊಗೋಬೇಕು. ನೋಡಿ ಪಾನಿಪುರಿ ಆರೇ ಹೋಯ್ತದೋ ಏನೋ. ಒಂದು ಪ್ಲೇಟ್ ತೊಗೊಂಡಿದ್ದೆ. ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು. ನನ್ನ ಗುಲಾಬಿ ಧೂಳಾಗ್ಬಿಟ್ಟವಳೆ, ನೀಟ್ ಮಾಡಬೇಕು. ನಮ್ಮ ಅಪ್ಪಾಜಿ 2 ಕೈಲೂ ಒಂದೊಂದು ಪೆಟ್ರೋಲ್ ತದೈತೆ. ಹಂಗಂದ್ರೆ ಅಡಿಕೆ ಇಲ್ಲಿ ಇದು ಅಮುಕ್ಬೇಕು. ಇದು ಸೀಡ್ತು, ಇದು ಮೇಲ್ಗಡೆದು ಪೆಟ್ರೋಲ್ದು. ಇದು ಅಮ್ಕಿದ್ರೆ ಬತ್ತಲೇ ಇಲ್ವಲ್ಲ. ಇದು ಹೆಂಗೋ ಹಿಂಗೆ ಅಮ್ಕಿದ್ರೆ ಸಾಕು, ಓಪನ್ ಆಯ್ತದೆ. ಇದು ಆನ್ ಆಯ್ತು. ಈಗ ಇದು ಹಿಂಗೆ ಅಮ್ಕಿದ್ರೆ ಅಲ್ಲಿ ಓಪನ್ ಆಗಬೇಕು. ಅದು ಹೆಂಗೋ ಗೊತ್ತಿಲ್ಲ. ಮಾಡಿದೆ ನಾನೇ. ಬಿಗ್ಗೆ ಪ್ರೆಸ್ ಮಾಡ್ಬೇಕೇನೋ ಕಣಪ್ಪಾಜಿ, ನಂಗೆ ಅದು ಬತ್ತಲೇ ಇಲ್ಲ. ನಾಯಿ ಅಪ್ಪಾಜಿ ಕೈನೇ ಇದು ಮಾಡ್ಬಿಡ್ತು. ಕೈನೇ ಹಾಕ್ಬಿಡ್ತು ಕಣಪ್ಪಾಜಿ. ಕೈ ತೊಳ್ಕೊಬೇಕು. ಅಪ್ಪಾಜಿ ತಗೊಂಡಿದ್ದೀನ ಹಾಕ್ಸಿದ್ದಲ್ಲ ಅಷ್ಟೇ ಪೆಟ್ರೋಲು, ಇನ್ನು ಹಾಕ್ಸಿತ್ತಿಲ್ವಾ? ಅವತ್ತು 250 ರೂಪಾಯಿ ಹಾಕಿದೆ ತಗೊಂಡಿದ್ದೀನ. ನೀವು ಓಡಿಸಾಡಿದ್ದಲ್ಲ, ನಾನು ಓಡಿಸಾಡಿದ್ದೀನಲ್ಲ. ಇನ್ನು ಹಾಕ್ಸೋರ್ ಬೇಕಾ 100 ರೂಪಾಯಿಗೆ? ನಂಗೆ ಹೆಂಗೆ ಗೊತ್ತು ಖಾಲಿ ಆಯ್ತದೆ ಇದು ಅಂತ. ಒಂದು ಅಲ್ಕಿ ಬೇಕಲ್ಲ. ಯಾಕೆ ಇದು ಎಷ್ಟು ರೂಪಾಯಿ? 100 ರೂಪಾಯಾ? 70 ರೂಪಾಯಿ 1 ಲೀಟ್ರು. ಅರ್ಧ ಲೀಟ್ರು. 1 ಲೀಟ್ರು 140. ಇಲ್ಲ ದಾನಾದ್ಲು ಸಂಗದ್ಲು ಸ್ತಿಯಲ್ಲ ಪಜಿ. ಹೋಯ್ತೀನಿ. ನೋಡಿ ಫ್ರೆಂಡ್ಸ್, ನನಗೆ ಸೆಂಟ್ರ್ ಸ್ಟ್ಯಾಂಡ್ ತೆಗಿಯೋಕ್ಕಾಗಲ್ಲ. ಏನು ಮಾಡೋದು? ಈಗ ಮನೆಗೆ ಹೋಗೋಣ ಬನ್ನಿ. ನಡುಕ್ತಾವೆ ಇಲ್ಲಿ ನೋಡಿಲಿ ಗಾಯವ. ಸಾಲಿಗ್ರಾಮದಿಂದ ಚೆನ್ನಾಗೇ ಬಂದೆ. ಅಲ್ಲಿ ಪೆಟ್ರೋಲ್ ಖಾಲಿ ಆಯಿತು. ಅಪ್ಪಾಜಿ ಪೆಟ್ರೋಲ್ ತಂದು ಹಾಕ್ಕೊಟ್ರು. ಅಲ್ಲಿಂದ ಚೆನ್ನಾಗಿ ಬಂದೆ. ಸ್ಟ್ರೈಟ್ ರೋಡು. ನಮ್ಮ ಕಡೆಗೆ ಲೆಫ್ಟ್ಗೆ ಟರ್ನ್ ಆಗಬೇಕು, ಕ್ರಾಸ್ ಮಾಡ್ಕೋಬೇಕು. ಅಲ್ಲಿ ಕ್ರಾಸ್ ಮಾಡೋಕ್ಕೋಗಿ ಸ್ಲೋ ಆಗೇ ಬರ್ತಾ ಇದೆ. 15-20 ಒಳಗಡೆ ಬಂದಿದ್ದು. ಅದು ನನಗಿನ್ನೂ ನೀಟಾಗಿ ಸೈಡಲ್ಲಿ ಎಲ್ಲ ಕ್ರಾಸ್ ಮಾಡೋಕ್ಕೆ ಬರಲ್ಲ. ಕ್ರಾಸ್ ಮಾಡೋಕ್ಕೆ ಹೋಗಿ ಬಿದ್ದುಬಿಟ್ಟೆ. ಕಾಲು ಗಾಯ ಆಯಿತು ಗೈಸ್, ನೋಯ್ತೈತೆ. ನನ್ನ ಪುಣ್ಯ ಜಾಸ್ತಿ ಏನು ಏಟಾಗಲಿಲ್ಲ. ಸ್ವಲ್ಪ ಅಲ್ಲಿ ಡ್ರೈನೇಜ್ ಇತ್ತು, ಡ್ರೈನೇಜ್ ಪಕ್ಕಕ್ಕೆ ಹೋಗಿಬಿದ್ದೆ ನಾನು. ಇನ್ನೊಂದು ಸ್ವಲ್ಪ ಆ ಕಡೆ ಹೋಗ್ಬಿಟ್ಟಿದ್ರೆ ಫುಲ್ಲು ಡ್ರೈನೇಜ್ಗೆ ಹೋಗ್ಬಿಟ್ಟಿವೆ. ಡ್ರೈನೇಜ್ಗೆ ಹೋಗ್ಬಿದ್ದಿದ್ರೆ ಇನ್ನೇನು ಏಟಾಗೋದೋ ಗೊತ್ತಿಲ್ಲ. ಬಟ್ ಕಾಲು ತರ್ಚಿ ಹೋಗ್ಬಿಟ್ಟಿದೆ. ಇಷ್ಟಾಗಿದ್ದೆ ಪುಣ್ಯ ಅಂತ ಹೇಳ್ಬೋದು. ಬಟ್ ಎಲ್ಲ ಹೇಳ್ತಾರೆ ಒಂದು ಸಲ ಬಿದ್ದರೆ ಚೆನ್ನಾಗಿ ಗಾಡಿ ಹೊಡೆಯೋದನ್ನು ಕಲಿತೀರಾ ಅಂತ ಹೇಳಿ. ಅದೇನು ಕಲಿತೀವೋ ಏನೋ ಗೊತ್ತಿಲ್ಲ. ಕೈ ಬೇರೆ ಕೊಟ್ಬಿಟ್ಟೆ, ಕೈ ತರ್ಚೋಗಿಲ್ಲ, ಬಟ್ ಕೈ ನೋವು. ಅವಳು ಅಕ್ಕ ಅದು ಯಾರೋ ಒಂದು ಹುಡುಗಿರ್ತಿತ್ತು, ಬೈಕಲ್ಲಿ ಅನ್ಸತಿ ಬಿದ್ದರೆ ಚೆನ್ನಾಗಿ ಕಲಿತಾರೆ ಕನಕ ಅಂತವ. ಹಂಗಾಯ್ತು. ನನ್ನ ಮಗಳು ನೋಡಿಲ್ಲ, ಅಡುಗೆ ಅರಿಶಿನ ತಗೋತ ಚಿನ್ನ ಒಂದಾಯ್ತದೆ, ಎಲ್ಲ ಬಿದ್ದೋಯ್ತವೆ.
ಫ್ರೆಂಡ್ಸ್. ಕೈ ಒಂಚೂರು ಕೊಟ್ಬಿಟ್ಟೆ. ಕೈ ಏನೂ ಆಗಿಲ್ಲ, ಮಂಡಿ ಒಂಚೂರು ತಪ್ಚೋಗೋದಿದೆ. ಅಲ್ಲಿಂದ ಚೆನ್ನಾಗಿ ಬಂದೆ, ಫೀಲ್ ಆಯ್ತಾ? ಬುಡಪ್ಪಾಜಿ ಕಲಿಬೇಕು ಅಂದ್ರೆ ಬೀಳ್ಬೇಕಂತ. ಇವಳು ಕಲಿಯೋಷ್ಟಲ್ಲೇ ಏನೇನು ಯಾರ್ಯಾರು ನಾನಂತೂ ಕೂತ್ಕೊಳ್ಳೋದೇ ಇಲ್ಲ. ಹೊಣೆ ನನ್ನ ಮಗ ಅರಿಶಿನ ಹೋಗ್ತದ, ಹಾಕಿ ಮಗನ ನೋಡಿ ಗೈಸ್, ನನ್ನ ಮಗಳು ಅರಿಶಿನದ ಪುಡಿ ತಂದವಳೆ ಹಾಕಕ್ಕೆ. ಕಂಚಿನ ಸಾಕು ಬಿಡವ, ಐಟ್ಮೆಂಟ್ ಹಾಕೋತೀನಿ ಚಿನ್ನ, ಬಿಡು ಚೀನು. ನೋಡಿ ಗೈಸ್ ನನ್ನ ಮಗಳ ಪ್ರೀತಿಯ ಹೆಂಗೆ ಅಂತ. ನಮ್ಮ ಬೀದಿ ಕ್ರಾಸ್ ಹೊಡಿತೀವಲ್ಲ, ಅಲ್ಲಿ ಬಿದ್ದುಬಿಟ್ಟೆ, ಕ್ರಾಸ್ ಹೊಡಿಯೋಕೆ ಹೋಗ್ಬಿಟ್ಟು ಉರಿತದೆ ಬಿಡು ಮಗಳು. ಎತ್ತಿಡು ನೀನು ಓಡಿಸಿ, ನಾನು ಇಷ್ಟಾರು ಓಡಿಸ್ತೀನಿ, ನೀನು ಹೆಂಗೆ ದಬ್ಬಾಕ್ತೀಯ ಅಂತ ನೋಡ್ತೀನಿ. ಓ ಉದುರಿಸ್ತೀಯಾ ನೀನು? ಉದುರಿಸ್ತದ ನಾನೆಲ್ಲಿ ಹೋಯ್ತೀನಿ ಬಾ. ಅಲ್ಲ ನಮ್ಮ ಅಕ್ಕಂಗೆ ಗಾಯ ಆಗೋದಲ್ಲ ಅಂತ ಇದು ಮಾಡ್ದಾನಿಯಾ, ಏನು ಆಡ್ಕೊತ ಕೂತವಳ. ಎಲ್ಲ ಮಕ್ಕ ತೋರ್ಸು. ಏನ ಬುಡುಚಿನ ಒಡಕಿಡನ ತಂದಿಲ್ವಾ? ನೀನು ತಿಂಚಿರು ಸುಮ್ಮನೆ ಬಾಯಿ ಮುಚ್ಕೊಂಡು. ಇಲ್ದಿರಿ ಈಗಲೇ ಕೊಡ್ತಿದ್ರು ನಿನ್ನ ಮಗಳಾದ್ರೆ. ಅಮ್ಮದು ಒಂದೇ ಪೀಸ್, ಸಣ್ಣ ಪೀಸ್ ಇರೋದು. ಅಮ್ಮ ನಾನು ಕೇಳಿದೆ ಬೇಕ್ರಲ್ಲಿ ಇಟ್ಕೊಂಡು. ಇವಳು ಯಾಕಮ್ಮ ಏನು ಬೇಡ ಅಂದ್ಲು? ನಾನು ಬೇಕ್ರಲ್ಲಿ ಇದ್ದೀನಿ ಅಂತ ಹೇಳಿದೆ ತಾನೆ. ನಮ್ಮ ಅಪ್ಪನ ಮಾತಾಡ್ಸೋಣ. ಈ ತರಿತಾವಳ ಕೂತ್ಕೊಂಡು ಗಂಟೆ ತರ್ಬೇಕೇನಲ್ವಾ? ಏನೇನು ಒಬ್ಳು ತಿನ್ನಕ್ಕೆ ಜಾಸ್ತಿ ಮಾತಾಡಿಸ್ಬಿಡ, ಸುಮ್ಮನಿರಪ್ಪ. ಬುಂಡಕ್ಕೆ ಹಚ್ಚಿದ್ರೆ ನೀನೇ ಬಟ್ಟೆ ಒಗಿಬೇಕಾಯ್ತದೆ, ನೀನೇ ಮನೆ ಒರೆಸ್ಬೇಕಾಯ್ತದೆ, ನೀನೇ ಅಡುಗೆ ಮಾಡಬೇಕಾಯ್ತದೆ. ಅಯ್ಯೋ ಯಾಕಮ್ಮ ಸಾಯ್ಸ್ರು ನೀ ಕಾರ್ಡರ್ಗೆ ಹೋಗ್ಬೇಕಾಯ್ತದೆ. ನಿನ್ಗೊಂಥರ ಬೈದ್ರೆ ನಂಗೊಂಥರ ಸಂತೋಷ. ನಮ್ಗೆ ಏನ್ ಬೈತಿಯಲ್ಲ ಬೆಳಗ್ಗೆ ಸರಿ ರುದ್ರಿ ಯಾವ ಥರ ತಾನೆ. ಯಾಕೆ ಬೆಳಗ್ಗೆ ಕೆಲಸ ಮಾಡ್ಬಿಟ್ಟು ಹೋಗ್ಲಿಲ್ವಾ? ಅಷ್ಟು ಕೆಲಸ ಮಾಡಿದ್ರು ಸಾಕು ಅಲ್ವಾ ಚಂದ? ಏನು ಎಲ್ಲರೂ ಬಟ್ಟೆ ಒಂದು ನೋಡ್ತೀನಿ, ಬಟ್ಟೆ ಹೋಗಕ್ಕೆ ನಮ್ಮಮ್ಮ ಎಲ್ಲೂ ಬಟ್ಟೆ ಇವೆ ಅಂತಲೇನು ನೋಡ್ತಾರೆ. ಬಾರಪ್ಪಾಜಿ ಟೀ ಇಡ್ತೀನಿ. ಅವ ಹೋಗವ ಇಡೋಗವ. ಈಗ ಟ್ರೈನಿಂಗ್ ಕೊಡ್ತಾ ಇದೆಯಲ್ಲ ಅಪ್ಪಾಜಿ. ಆಗ ಹೇಳ್ಕೊಡಂದ್ರೆ ಹೇಳ್ಕೊಡ್ಲಿಲ್ಲ. ಮುದ್ದು ಲಬ್ಬು ಮಬ್ಬು ನೀರು ಬಿಟ್ಟಿದ್ದಾರೆ ಕೈಸ್, ತೊಟ್ಟಿಗೆ ಹಾಕೈತೆ ಅಮ್ಮ ಪೈಪು. ಚಾಂದು ಟೀ ಇಡೋಕೆ ಹೋದ್ಲು. ಪಾನಿಪುರಿ ತಂದಿದ್ದೀನಲ್ಲ, ಪಾನಿಪುರಿ ತಿಂತಾರೆ, ನಂಗೆ ಬೇಡ ಅಂತ ಹೇಳಿ. ಚಿನ್ನಮ್ಮ ಪಾನಿಪುರಿ ತಿನ್ನ. ಆಯ್ತು ಕೊಡ್ತದೆ, ಇರು ಕೆಲಸ ಮಾಡ್ತಾದಮ್ಮ. ಫ್ರೆಂಡ್ಸ್, ನೆನ್ನೆ ಸಾಂಬಾರಿಗೆನೆ ಮುದ್ದೆ ಮಾಡಿದ್ನಲ್ವ, ಎಲ್ಲರೂ ಊಟ ಮಾಡಿ ಸ್ವಲ್ಪ ಹೊತ್ತು ಕೂತಿದ್ದು. ಅದಾದಮೇಲೆ ಮಲ್ಕೊಳ್ಳೋಣ ಅಂತೇಳಿ ರೂಮಿಗೆ ಬಂದ್ವಿ. 10 ಗಂಟೆ 10 ನಿಮಿಷ ಆಗಿದೆ. ಇಷ್ಟ ತನಕ ಆಲ್ಮೋಸ್ಟ್ 1 ಅವರ್ ನನ್ನ ತಂಗಿ ರೂಮಲ್ಲಿದ್ವಿ. ಹೊಡಿಬಾರ್ದು, ಸತ್ತೋಯ್ತದೆ ಚಿನಿ. ಇವಳಿಗೆ ಹೋಮ್ವರ್ಕ್ ಮಾಡಿಸ್ತಾ ಇದ್ದು. 1 to 30 ತನಕ 5 ಟೈಮ್ಸ್ ಕೊಟ್ಟಿದ್ರು. ಅಂದರೆ ಟೆಸ್ಟ್ ಸ್ಟಾರ್ಟ್ ಆಗ್ತಾಯಿದೆ ಅವಳಿಗೆ 20ನೇ ತಾರೀಕಿಂದ. ಹಾಗಾಗಿ ABCD ಎಲ್ಲ ಪ್ರಾಕ್ಟೀಸ್ ಮಾಡ್ತಾಯಿದ್ಲು, ಅವಳೇ ಎಲ್ಲ ಬರೆದ್ಲು. ಆ್ಯಂಡ್ ಅವಳ ರೂಮಲ್ಲೇ 1 ಅವರ್ ಮೇಲೆ ನನ್ನ ತಂಗಿ ರೂಮಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಇವಾಗ ಅವಳು ಎಡಿಟ್ ಮಾಡ್ತಾಯಿದ್ಲು. ಅವಳು ಮಾಡೋಕ್ಕೂ ಬಿಡಲಿಲ್ಲ ನಾವು ಪಾಪ. ಅವಳ ರೂಮಲ್ಲಿ ಹೋಗಿ ವಟ ಅಂತಿದ್ದು. ಇವಾಗ ನಮ್ಮ ರೂಮಿಗೆ ಬಂದು ಮಲ್ಕೊಳ್ಳೋಣ ಅಂತ ಹೇಳಿ ಪಿಂಕಿ ಬಂದು ಇಲ್ಲಿ ಚೆನ್ನಾಗಿ ಆರಾಮಾಗಿ ಹಾಸಿಗೆ ಮೇಲೆ ಮಲ್ಕೊಂಡಿದ್ದಾಳೆ. ಅದಕ್ಕೆ ಕೃತುವಳನ್ನ ಎತ್ತಾಕ್ತಾ ಇದ್ದಾಳೆ. ಈಗ ಪಿಂಕಿನ ಆಚೆ ಕಳಿಸ್ಬಿಟ್ಟು ಕೃತಿಗೆ ಹಾಸಿಗೆ ಹಾಸಿ ಮಲ್ಕೊತೀವಿ. ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ನನ್ನ ಪುಣ್ಯ ಜಾಸ್ತಿ ಏನು ಏಟಾಗಿಲ್ಲ, ಕೈ ಕೊಟ್ಬಿಟ್ಟೆ. ಅದೇ ಮಂಡಿ ಸ್ವಲ್ಪ ತರ್ಚು ಹೋಗೈತೆ. ಅಮ್ಮ ನೆನ್ನೆ ಹೆದರ್ಕೋತಾ ಇತ್ತಂತೆ, ನಾನು 5 ನಿಮಿಷ ಲೇಟಾಗಿ ಬಂದರೆ ಎಲ್ಲಿ ಬಿದ್ದುಬಿಟ್ಟವಳೋ ನೋಡು, ಕಾಲ್ ಮಾಡು ಅಂತ. ಇವತ್ತು ಅಮ್ಮನ್ನ ನೆನ್ನೆ ಅಮ್ಮ ಭಯಪಟ್ಟಿದ್ದು ಇವತ್ತು ಸತ್ಯ ಆಯಿತು. ಬಿದ್ದುಬಿಟ್ಟೆ. ಇನ್ನು ಸ್ವಲ್ಪ ಸೈಡ್ಗೆ ಹೋಗಿದ್ರೆ ಡ್ರೈನೇಜಿಗೆ ಬಿದ್ದುಬಿಡಿವೆ. ಗಾಡಿ ಏನು ಸ್ಕ್ರ್ಯಾಚ್ ಆಯಿತು ನೋಡಲಿಲ್ಲ, ಲೈಟಾಗೆ ಬಿದ್ದಿದ್ದು. ಪುಣ್ಯ ಫುಲ್ ಫಾಸ್ಟಾಗಿ ಬಂದು ಏನಾದ್ರು ಬಿದ್ದಿದ್ರೆ ಏನಾದರೂ ಏಟಾಗಿರೋದು. ನಿಧಾನಕ್ಕೆ ಬರ್ತಾಯಿದೆ, ಒಂದು 20ರಲ್ಲಿ ಬರ್ತಾಯಿದೆ. ಬೆಳಗ್ಗೆ ನೋಡ್ತೀನಿ ಗುಲಾಬಿಗೆ ಏನಾದರೂ ಆಗಿದೆಯಾ ಅಂತ ಹೇಳಿ. ನನಗೆ ಆವಾಗಲೇ ತೋರಿಸ್ದಂಗೆ ಅಷ್ಟು ಬಂಡಿ ಮಾತ್ರ ತರ್ಚಿದೆ. ಇದೇನಿಲ್ಲ, ಗಾಡಿ ರೇಸ್ ಸಾಲಿಗ್ರಾಮ್ಗೆ ಹೋಗ್ಬಿಟ್ಟು ಬಂದೆ ಒಬ್ಬಳೇನೆ ಅಂತ ತುಂಬ ಖುಷಿಯಾಗಿದ್ದೆ. ಅಲ್ಲಿಂದ ಬಂದು ನಮ್ಮ ಬೀದಿಗೆ ಕ್ರಾಸ್ ಆಗುತ್ತೋ ಬಿದ್ದಿದ್ದು ತುಂಬ ನನಗೆ ಮನಸ್ಸಿಗೆ ಬೇಜಾರಾಯಿತು. ಈ ವೇಳೆ ಏನಕ್ಕೆ ಇಟ್ಕೊಂಡಿದ್ದೀನಿ ಅಂದರೆ ತಲೆ ಕಟ್ಕೊಳ್ಳೋಕೆ ನಂಗೆ ತುಂಬ ಶೀತ ಆಗ್ಬಿಟ್ಟು ಮಧ್ಯರಾತ್ರಿ ಎಲ್ಲ ಸೀನ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಈ ವೇಲ್ ಇಟ್ಕೊಂಡಿದ್ದೀನಿ ಕಟ್ಕೊಳ್ಳೋಕ್ಕೆ ಅಂತ ಹೇಳಿ. ಸೊ ಈ ವ್ಲಾಗ್ನ
ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಲವ್ ಯು ಆಲ್. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ನನ್ನ ವ್ಲಾಗ್ನ ಶೇರ್ ಮಾಡಿ. ಆ? ಹೊಡಿಬಾರ್ದು. ಗುಡ್ ನೈಟ್ ಹೇಳಿ ಮಗಳು ಎಲ್ರಿಗೂ. ಬಾಯ್ ಮಾಡಿ. ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಗೈಸ್. ಲವ್ ಯು ಆಲ್. ಬಾಯ್.